Hi everyone, welcome back to my second video session. ಆಕ್ಚುಯಲ್ ಕ್ಲಾಸ್ನ ಸ್ಟಾರ್ಟ್ ಮಾಡೋ ಮುಂಚೆ ನಾನೊಂದೆರಡು ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕು. ಲಾಸ್ಟ್ ವಿಡಿಯೋ ಮಾಡಿ ನಾನು ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಂಡಾಗ ಅದು ಪೇರೆಂಟ್ಸ್ಗೆ ಮಕ್ಕಳಿಗೆ ತುಂಬ ಜನಕ್ಕೆ ರೀಚ್ ಆಗಿದೆ ಅಂತ ನನಗೆ ಈ ಮಾಹಿತಿ ಬಂತು. ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಹಾಗೆಯೇ ಒಂದಷ್ಟು ಸಜೆಷನ್ಸ್ ಕೂಡ ನನಗೆ ಕೊಟ್ಟಿದ್ದೀರಾ, ಥ್ಯಾಂಕ್ಸ್. ಅದರಲ್ಲಿ ಕೆಲವೊಂದು ಸಜೆಷನ್ಸ್ ಮತ್ತು ಆತಂಕಗಳನ್ನು ಈ ಒಂದು 2 ಮಾತುಗಳನ್ನ ನಿವಾರಣೆ ಮಾಡಲಿಕ್ಕೆ ನನಗೆ ಪ್ರಯತ್ನ ಮಾಡ್ತಾನೆ. ಮೊದಲನೇದೇನಂತ ಹೇಳಿದ್ರೆ, ಸರ್ ಇದು ಆನ್ಲೈನ್ ಕ್ಲಾಸ್ ಹೌದಾ ಅಂತ ಕೇಳಿದ್ರಿ. ಖಂಡಿತ ಇದು ಆನ್ಲೈನ್ ಕ್ಲಾಸ್ ಅಲ್ಲ. ನನ್ನ ಕ್ಲಾರಿಫಿಕೇಶನ್ ಏನಪ್ಪ ಅಂತ ಹೇಳಿದ್ರೆ, ಆಕ್ಚುಲಿ ಸೊ ಆನ್ ಆನ್ಲೈನ್ ಕ್ಲಾಸ್ ಹ್ಯಾಪನ್ಸ್ ಇನ್ ಎ ಡಿಫರೆಂಟ್ ವೇ. ಆನ್ಲೈನ್ ಕ್ಲಾಸ್ ಅನ್ನುವಂಥದ್ದು ವಿಭಿನ್ನವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಅಂದರೆ ಒಂದು ಝೂಮ್ ಆ್ಯಪ್ ಮುಖಾಂತರನೋ ಅಥವಾ ಯೂಸಿಂಗ್ ದಿ ಅದರ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್, ಆ ಥರದ್ದೇನೋ ಒಂದು ಸೋಷಿಯಲ್ ಮೀಡಿಯಾಸ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಸೊ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಕಮ್ ಆನ್ಲೈನ್ ಸೈಮಲ್ಟೇನಿಯಸ್ಲಿ. ಟೀಚರ್ಸು ಮತ್ತು ಮಕ್ಕಳು ಒಂದೇ ಸಂದರ್ಭದಲ್ಲಿ ಒಂದೇ ಸಮಯದಲ್ಲಿ ಆನ್ಲೈನ್ ಬರ್ತಾರೆ. ಆಗ ಏನಾಗುತ್ತೆ, ಇಟ್ ಹ್ಯಾಪನ್ಸ್ ಆಲ್ಮೋಸ್ಟ್ ಲೈಕ್ ಎ ಕ್ಲಾಸ್ ರೂಮ್. ಆಯ್ತಾ? ಅಫ್ಕೋರ್ಸ್ ದೇ ಮೇ ನಾಟ್ ಫೇಸ್ ಡೈರೆಕ್ಟ್ಲಿ, ಬಟ್ ಥ್ರೂ ದಿ ಆ್ಯಪ್ಸ್ ಅಥವಾ ಝೂಮ್ ಆ್ಯಪ್ ಅನ್ನುವಂಥದ್ದು, ವಾಟ್ಸಪ್ ಮುಖಾಂತರ ಈ ರೀತಿ ಒಟ್ಟಾಗಿ 2-ವೇ ಕಮ್ಯುನಿಕೇಶನ್ ಅಲ್ಲಿ ನಡೀತಾ ಇರುತ್ತೆ ಆನ್ಲೈನ್ ಕ್ಲಾಸಲ್ಲಿ. ಬಟ್ ದಿಸ್ ಈಸ್ ನಾಟ್ ಆನ್ಲೈನ್ ಕ್ಲಾಸ್, ದಿಸ್ ಈಸ್ ಜಸ್ಟ್ ಎ ವಿಡಿಯೋ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೀಪಿಂಗ್ ದಿ ಕನ್ಸರ್ನ್ಸ್ ಆಫ್ ದಿ ಸ್ಟೂಡೆಂಟ್ ದ್ಯಾಟ್ ಡ್ಯೂರಿಂಗ್ ದಿ ಕರೋನಾ ಏನು ಮಾಡ್ತಾರೆ, ಮಕ್ಕಳೆಲ್ಲ ಮನೇಲೇ ಕೂತ್ಕೊಂಡು ಎಲ್ಲ ಓದೆಲ್ಲ ಮರಿತಾ ಇದ್ದಾರೆ ಸರ್ ಅಂತೇಳಿ ಒಂದಷ್ಟು ಪೇರೆಂಟ್ಸ್ ನನಗೆ ಹೇಳಿದಾಗ, ನಮ್ಮ ಮೇಷ್ಗಳಿಗೆ ನಾವು ಶಾಲೆಯಲ್ಲಿ ಡಿಸ್ಕಸ್ ಮಾಡಬೇಕಾದಾಗ ಈ ಒಂದು ಐಡಿಯಾ ಬಂತು. ಹಾಗಾಗಿ ಇದು ನನ್ನ ಪ್ರಯತ್ನ ಏನಪ್ಪ ಅಂತ ಹೇಳಿದ್ರೆ, ಒಂದು ವಿಡಿಯೋ ಮಾಡ್ತೇನೆ, ವಿಡಿಯೋ ಮಾಡಿದ್ದನ್ನ ಯೂಟ್ಯೂಬಲ್ಲಿ ಹಾಕುವಂಥದ್ದು ಅಥವಾ ವಿಡಿಯೋಗಳನ್ನ ಡೈರೆಕ್ಟಾಗಿ ಪೋಷಕರ ಗುಂಪುಗಳಲ್ಲಿ ಶೇರ್ ಮಾಡ್ಕೊಡುವಂಥದ್ದು ಒಂದು ಪ್ರಯತ್ನ ಮಾಡ್ತೇನೆ. ಅದು ಯಾರಿಗೆ ರೀಚ್ ಆಗ್ಬೋದು ಅವರಿಗೆ ರೀಚ್ ಆಗುತ್ತೆ. ಓಕೆ, ಮಕ್ಕಳಿಗೆ ಯಾವುದು ಕಂಪಲ್ಷನ್ ಇಲ್ಲ. ಇಲ್ಲಿ ನೀನಿಗೆ ಕೂತ್ಕೋ, ಹೀಗೆ ಬಾ, ಆನ್ಲೈನ್ ಕ್ಲಾಸಿಗೆ ಬಾ. ಯಾಕಂತ ಹೇಳಿದ್ರೆ ಮನಃಶಾಸ್ತ್ರಜ್ಞರು ಹೇಳೋ ಪ್ರಕಾರ ಆನ್ಲೈನ್ ಕ್ಲಾಸ್ ಅನ್ನುವಂಥದ್ದು ಮಕ್ಕಳಿಗೆ ಅಷ್ಟು ಮಟ್ಟದ ಪರಿಣಾಮಕಾರಿ ಆಗಲ್ಲ ಅನ್ನುವಂಥದ್ದು ಇನ್ನು ಸರ್ಕಾರದ ಮಟ್ಟದಲ್ಲಿ ಕೂಡ ಇದು ಚರ್ಚೆ ಇದೆ. ಹಾಗಾಗಿ ಐ ಆಮ್ ನಾಟ್ ಗಿವಿಂಗ್ ದಿ ಆನ್ಲೈನ್ ಕ್ಲಾಸ್. Totally we are not giving the online class. Okay, it's a just video. We are making few videos and making them to go through the particular apps like WhatsApp and Facebook ಅಥವಾ YouTube. ಇಷ್ಟು ಮಾತ್ರ ನಮ್ಮ ಪ್ರಯತ್ನ. ಅದ್ರ ಮುಖಾಂತರ ಒಂದಷ್ಟು ಜನ ಪೇರೆಂಟ್ಸ್ ಮಕ್ಕಳನ್ನ ವಿಡಿಯೋಗಳನ್ನ ನೋಡಿಸಿ ಮಕ್ಕಳನ್ನ ಎಂಗೇಜ್ ಮಾಡಲಿ ಅನ್ನುವಂಥ ಒಂದು ನಮ್ಮ ಕಳಕಳಿ ಅಷ್ಟೇ. ಓಕೆ, ಹಾಗಾಗಿ ಸೊ ದಿಸ್ ವಿಡಿಯೋ ಈಸ್ ನಾಟ್ ಎನ್ ಆನ್ಲೈನ್ ಕ್ಲಾಸ್. ಅಟ್ ದಿ ಸೇಮ್ ಟೈಮ್ definitely it will not replace the actual class that happens in a classroom. ನೆನಪಿರಲಿ, ಇದಿಷ್ಟು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ನನಗೊಂದು ಟೀಚರ್ಸು ಮತ್ತು ಒಂದಷ್ಟು ಜನ ಪೇರೆಂಟ್ಸ್ ಹೇಳಿದ್ರು, ಸರ್ ಮಕ್ಕಳಿಗೆ ನೀವು ಬೈಲಿಂಗ್ವಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡೋದ್ರ ಬದಲಾಗಿ ಒಂದೇ ಭಾಷೆಯನ್ನು ಯೂಸ್ ಮಾಡಿ, ಅಂದರೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಎಸ್, ಅಫ್ಕೋರ್ಸ್ ಐ ಕ್ಯಾನ್. ಆದರೆ ನನ್ನ ಮೇನ್ ಕನ್ಸರ್ನ್ ಈಸ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್. ನಮಗೆ ಗೊತ್ತಿರುತ್ತೆ. ಸೊ ವಿ ನೋ ದ್ಯಾಟ್ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲ್ ಕಿಡ್ಸ್ ಆರ್ ಫ್ರಮ್ ದಿ ರೂರಲ್ ಬ್ಯಾಕ್ಗ್ರೌಂಡ್. ಅವರ ಇಂಗ್ಲೀಷ್ನ ಮನಸ್ಥಿತಿ ಅಥವಾ ಇಂಗ್ಲೀಷ್ನ ಸಾಮರ್ಥ್ಯ ನನಗೆ ಗೊತ್ತಿರೋದ್ರಿಂದ ಐ ಆಮ್ ಶಿಫ್ಟಿಂಗ್ 2 ಲ್ಯಾಂಗ್ವೇಜಸ್ ಅಷ್ಟೇ. ಎಲ್ಲೆಲ್ಲಿ ಅಗತ್ಯ ಅನಿಸುತ್ತೋ ಅಲ್ಲಿ ನಾನು ಕನ್ನಡ ಒಂದ್ಸರಿ, ಇಂಗ್ಲೀಷ್ ಒಂದ್ಸರಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆ ಕನ್ನಡ ಅನ್ನುವಂಥದ್ದನ್ನು ಸಂಪೂರ್ಣ ನಾನು ಹೇಳ್ತಾ ಇಲ್ಲ, ಇಂಗ್ಲೀಷನ್ನು ಕೂಡ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇಲ್ಲ. ಕಾರಣ ಇಷ್ಟೇ, ಮಕ್ಕಳಿಗೆ ಅದು ರೀಚ್ ಆಗಬೇಕು. ಅದೊಂದೇ ನನ್ನ ಪ್ರಯತ್ನ. ಅಷ್ಟು ಮಟ್ಟಿಗೆ ರೀಚ್ ಆದರೆ ನಮ್ಮ ಪ್ರಯತ್ನ ಸಫಲ ಆಗುತ್ತೆ. ಮತ್ತು ಈಗ ನಾನು ಪ್ಲಾನ್ ಮಾಡಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, 60-40 ರೇಷಿಯೋದಲ್ಲಿ ನಾನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ಅಂದರೆ 60 ಇಂಗ್ಲೀಷು ಇನ್ 40 ಕನ್ನಡ. ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ, ಸೊ ಒನ್ಸ್ ದ ಸ್ಟೂಡೆಂಟ್ಸ್ ಗೆಟ್ ಅಡ್ಜಸ್ಟೆಡ್ ಟು ದಿಸ್ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಇಫ್ ದೇ ಇಂಪ್ರೂವ್ ದೇರ್ ಲ್ಯಾಂಗ್ವೇಜ್ ಕೆಪಾಸಿಟಿ, ಡೆಫಿನೆಟ್ಲಿ I give all the video session using English. Okay, right. ಇದಿಷ್ಟನ್ನು ಹೇಳ್ಬೇಕು ಅಂತಿದ್ದೆ. ಈಗ ವಿ ವಿಲ್ ಕಮ್ ಬ್ಯಾಕ್ ಟು ದಿ ಆಕ್ಚುಯಲ್ ಸೆಷನ್. ಓಕೆ, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ವಿ ಡಿಸ್ಕಸ್ಡ್ ದಿ ಪ್ರಿಫಿಕ್ಸಸ್ ವಿತ್ ಫ್ಯೂ ಎಕ್ಸಾಂಪಲ್ಸ್, ರೈಟ್? ಈಗ ಒಂದ್ಸರಿ ರೀಕಾಲ್ ಮಾಡೋಣ. ಪ್ರಿಫಿಕ್ಸ್ ಅಂದರೆ ಏನು ಅನ್ನುವಂಥದ್ದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಎಲ್ರಿಗೂ ಮತ್ತೆ ನೆನಪಿಸ್ಕೊಳ್ಳಿ, ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಇನ್ನೇನಿಲ್ಲ. ಸೊ ಐ ಎಕ್ಸ್ಪ್ಲೈನ್ ಇನ್ ಇಂಗ್ಲಿಷ್ ಫಸ್ಟ್. The words which we add in front of a root word to get a different meaning is called prefix. First, okay, the words which we
in front of a root word to get a new meaning is called prefix. ಇದಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಅಂದ್ರೆ ಯಾವುದೋ ಒಂದು ಪದಗುಚ್ಛವನ್ನ ಸ್ವತಂತ್ರವಾದ ಒಂದು ಪದದ ಮುಂದೆ ಹೊಸ ಅರ್ಥ ಪಡೆದುಕೊಳ್ಳುವುದಕ್ಕೋಸ್ಕರ ಏನು ಆ್ಯಡ್ ಮಾಡ್ತೀವಲ್ಲ ಆ ವರ್ಡಿಗೆ ಪ್ರಿಫಿಕ್ಸ್ ಅಂತ ಕರೆಯಲ್ಪಡುವುದು. ಓಕೆ, ಇದು ಕ್ಲಿಯರ್ ಆಗಿದೆಯಲ್ಲ? ರೈಟ್, ಫೈನ್. ಈಗ in the last class I concluded my class giving a homework, right? So what was the homework? I just gave 5 words. Okay, I gave just 5 root words and asked you to write the proper prefix to make the new words. ಹೌದಲ್ಲ? 5 words ಅಷ್ಟೇ ಕೊಟ್ಟಿದ್ದೆ, ಅದನ್ನ ಪ್ರಿಫಿಕ್ಸ್ ನ ಯೂಸ್ ಮಾಡಿ ಹೊಸ ವರ್ಡ್ ಮಾಡಿ ಅಂತ ನಿಮ್ಗೆ ಹೇಳಿದ್ದೆ ನಾನು. ಫೈನ್, ಲೆಟ್ ಮೀ give the answer for the questions I gave in the last session, right? ಪ್ರೆಸಿಡೆಂಟ್ ಏನ್ ಮಾಡಬಹುದು, ನಾವಿಲ್ಲಿ ವೈಸ್ ಅನ್ನುವಂಥದ್ದನ್ನ ಆಡ್ ಮಾಡಬಹುದು. ವೈಸ್ ಪ್ರೆಸಿಡೆಂಟ್. ಕ್ರಾಸ್ಗೆ ಅಕ್ರಾಸ್ ಅಂತ ಯೂಸ್ ಮಾಡಬಹುದು. ಹಾನೆಸ್ಟ್, ಡಿಸ್ಹಾನೆಸ್ಟ್ ಅಂತ ಬರ್ಬೋದು. ಮಿಸ್ಬಿಹೇವ್ ಅಂತ ನಾವು ಬರೀಬಹುದು. ಅದಕ್ಕೆ ಕಾರ್ನಿಗೆ ಪಾಪ್ ಕಾರ್ನ್ ಅಂತೇಳಿ ಬರೀಬಹುದು. ಓಕೆ, ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿ ಲಾಸ್ಟ್ ಹೋಮ್ವರ್ಕ್ ಐ ಗೇವ್. ಈಗ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೇನೆ. ಯಾರ್ಯಾರು ತಮ್ಮ ಹೋಮ್ವರ್ಕ್ ಅನ್ನ ಬರೆದಿಲ್ಲ, ದಯಮಾಡಿ ಇದನ್ನ ಅಥವಾ ತಪ್ಪಾಗಿ ಏನಾದ್ರು ಬರೆದಿದ್ರೆ ಪ್ಲೀಸ್ ಕರೆಕ್ಟ್ ಯುವರ್ ಸೆಲ್ಫ್ ಅಂಡ್ ನೋ ದ ರೈಟ್ ಪ್ರಿಫಿಕ್ಸ್ ಟು ಯೂಸ್ ಬಿಫೋರ್ ದಿ ಪ್ರೆಸಿಡೆಂಟ್ ಆರ್ ದ ವರ್ಡ್ಸ್ ಐ ಹ್ಯಾವ್ ಗಿವನ್. ಓಕೆನಾ? ಇಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೇನೆ. ನೌ in this session I am going to give few more examples for the prefixes. So hundreds, thousands of the prefixes exist in English. Okay, so what I am going to do now, ಏನು ಮಾಡ್ತೀನಿ ಅಂತ ಹೇಳೋದಾದ್ರೆ ಒಂದಷ್ಟು ಜನಪ್ರಿಯವಾಗಿರುವಂಥದ್ದು ಅಥವಾ ನಾವು ಕ್ಲಾಸ್ ರೂಮ್ಗಳಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಪ್ರಿಫಿಕ್ಸ್ ಅನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ, ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೇನೆ. ಆ್ಯಂಡ್ ಐ ವಾಂಟ್ ಟು ಟೆಲ್ ಸಮಥಿಂಗ್ ದ್ಯಾಟ್ ಪೇರೆಂಟ್ಸ್ ಪ್ಲೀಸ್ make sure that your kid is copying the notes properly without any errors in the spellings. ನಾನು ಒಂದಷ್ಟು ಪಾಯಿಂಟ್ಸ್ನ ಬರಿತಾ ಹೋಗ್ತೀನಲ್ಲ, ಆ ಪದಗಳನ್ನ ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ಸ್ಪೆಲ್ಲಿಂಗ್ ತಪ್ಪಿಲ್ದೇನೆ ಬರೆಸಿ. ಓಕೆ, ಬರೆಸಿ ಅದನ್ನಾಗಿ ಪ್ರೊನೌನ್ಸ್ ಮಾಡಿಸಿ ಮಕ್ಕಳ ಹತ್ರ. ಓಕೆ, ಒಂದು ವೇಳೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ದ ವಿಡಿಯೋ ದೇರ್ ಓನ್ಲಿ. ಓಕೆ, ಸೊ ಇಫ್ ಯು ಸ್ಟಕ್ ಇನ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಪ್ಲೀಸ್ ಪಾಸ್ ದ ವಿಡಿಯೋ. ಫಾರ್ ಎಕ್ಸಾಂಪಲ್ here the word fortune spelling is not visible properly. Fine, so just stop there and understand the meaning properly, then you can proceed. Okay, fortune ಆ ರೀತಿ ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಏನು ಗಡಿಬಿಡಿಲಿ ಏನು ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳಿಗೆ ನಿಧಾನವಾಗಿ ಒಂದು 20 ನಿಮಿಷ ಮಕ್ಕಳಿಗೆ ಫೋನ್ ಕೊಟ್ಟು ಅದನ್ನು ಹಾಗೆ ಫಾಲೋ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಹೋಗಿ. ಓಕೆ, ಫೈನ್. ನೌ come back to the session. Right here I have written few root words. ನಿಮ್ಗೆ ನೆನಪಲ್ಲಿ ಇಲ್ಲಿ ನಾನು ಹೇಳಿದ್ದೇನೆ ರೂಟ್ ವರ್ಡ್ಸ್ ಅಂತ ಹೇಳಿದ್ರೆ that should be give an independent meaning. The words which we use independently is called root word. Prefix ಅಲ್ಲಿ ನೆನಪಿರಬೇಕು ನಿಮಗೆ. ರೂಟ್ ವರ್ಡ್ ಮತ್ತೆ ಪ್ರಿಫಿಕ್ಸ್ ಅಲ್ಲಿ ಪ್ರಿಫಿಕ್ಸ್ ಅನ್ನುವಂಥದ್ದು ಬೇಸಿಕ್ ಕಾನ್ಸೆಪ್ಟ್ ಅದು. ಇದು ರೂಟ್ ವರ್ಡ್ಸ್. ಓಕೆನಾ? ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಮೀನಿಂಗ್ ಕೊಡ್ತಿರುವಂಥದ್ದು. ಸೊ here the same means the same kind of the words have been written here. Fine, ಈ ಎಲ್ಲವುಗಳು ಕೂಡ ಇಲ್ಲಿ ರೂಟ್ ವರ್ಡ್ಸ್ ನೆನಪಿರಬೇಕು. ಸೊ these are all called root words. root words. Okay, fortune, it gives the independent meaning. Member, conditionally, plan, locate, polite, sense, fortune, class. ಓಕೆ, ಈ ವರ್ಡ್ಸ್ಗಳನ್ನು ನಾನು ಬರ್ದಿದ್ದೇನೆ, ನೀಟಾಗಿ ಪ್ರೊನೌನ್ಸ್ ಮಾಡಿನೇ ನೀವು ಕೂಡ ಕಾಪಿ ಮಾಡ್ತಾ ಹೋಗಿ. ರೈಟ್, ನೌ ಸೊ ವಾಟ್ ಆರ್ ದ ಪ್ರಿಫಿಕ್ಸಸ್ that we can write before these root words to get a new meaning? ಯಾವ್ಯಾವ ಪ್ರಿಫಿಕ್ಸ್ ಅನ್ನು ನಾವು ಆ್ಯಡ್ ಮಾಡಬಹುದು ಅನ್ನುವಂಥ ಒಂದು ಆನ್ಸರ್ಸ್ ಆಗಿ ಬರೀತಾ ಹೋಗ್ತೀವಿ. ಮೊದಲನೇದಾಗಿ ಫಾರ್ಚೂನ್ಗೆ ಏನು ಆ್ಯಡ್ ಮಾಡ್ಬೋದು ನಾವು? ಮಿಸ್ ಫಾರ್ಚೂನ್. ಗಮನಿಸ್ತಾ ಹೋಗಿ. ಸೊ ಆಫ್ಟರ್ ಗೆಟಿಂಗ್ ದಿ ಪ್ರಿಫಿಕ್ಸ್ ದ ರೂಟ್ ವರ್ಡ್ಸ್ ಆರ್ ಗೆಟಿಂಗ್ ಚೇಂಜ್ ದ ಮೀನಿಂಗ್. ಗಮನಿಸ್ತಾ ಹೋಗಿ. ಫಾರ್ಚೂನ್ ಇದ್ದಿದ್ದು ಮಿಸ್ ಫಾರ್ಚೂನ್ ಆಯಿತು. ಕನ್ನಡದಲ್ಲಿ ಹೇಳಿದ್ರೆ ಅದೃಷ್ಟ ಇತ್ತು, ಮಿಸ್ ಆಗಿದ ತಕ್ಷಣ ಅದೃಷ್ಟಕ್ಕೆ ಒಂದು ಆಪೋಸಿಟ್ ವರ್ಡ್ ದುರಾದೃಷ್ಟ ಆಗೋಯ್ತು, ಮಿಸ್ ಆ್ಯಡ್ ಮಾಡಿದ ನಂತರ. ಮೆಂಬರ್. ಓಕೆ,
ಸೊ ಇಲ್ಲಿ ಮೆಂಬರ್ ಅನ್ನುವಂಥದ್ದು ಇದೆ. I am adding here re or re. Remember. It becomes remember. Next, conditionally. Unconditionally. I added un. Pre add ಮಾಡ್ತೇನೆ plan ಗೆ. Locate ಗೆ this ನ add ಮಾಡ್ತೀನಿ ನಾನು. Polite ಗೆ im ಅನ್ನ add ಮಾಡ್ತೇನೆ. Sense ಗೆ ನಾನು ಅನ್ನ add ಮಾಡ್ತೇನೆ. But misfortune. So the words have been repeated here. Okay. Anyhow, misfortune. Then class. Pre-class. Pre-class. Okay. So ಇಲ್ಲಿ ಅಥವಾ subclass ಕೂಡ ನಾವು ಮಾಡ್ತೀವಿ. Not an issue. Okay. Pre-class, subclass, different meanings, but still these prefixes exist. Makes the sense. Okay na? Now I have written, see, look at the words and follow properly. Misfortune, remember, unconditional, replant, dislocate, impolite, nonsense, misfortune, reclass or subclass. Okay na? ಈಗ ಅರ್ಥ ಆಯ್ತಲ್ಲ ನೋಡಿ. Now I am underlining the prefixes. Prefixes I am underlining: miss, re, un, pre, dis, im. Here I am only, okay? Im, non, miss, pre, sub. Okay? I think now the concept of the prefix is clear to you all. I hope. I can tell that I have explained using the variety of the prefixes with the root words. Okay na? ಈಗ ನಿಮಗೆ ಏನಾಗಬೇಕು ಅಂತ ಹೇಳಿದ್ರೆ you should be able to identify the root words and the prefixes in a given words. Okay? ಒಂದು ವರ್ಣ ಕೊಟ್ಟಾಗ ನಿಮಗೆ ಅದರಲ್ಲಿ ಪ್ರಿಫಿಕ್ಸ್ ಮತ್ತೆ ರೂಟ್ ವರ್ಡ್ಸ್ ಅನ್ನು ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಓಕೆ, ಇದಷ್ಟೇ ನಮ್ಮ ಉದ್ದೇಶ. ರೈಟ್, ಈಗ ಏನು ಮಾಡೋಣ? I write few more prefixes on the other side of the board. Right, let me write on it. Here I write AR, then I write re, then I write im. Okay, my dear students, this is, I told in the first class, I told that this is for the 6th standard, exclusively for 6th standard. Now I am giving some examples, okay, with a few references that you can refer, directly to your textbook. ನಿಮ್ಮ 5ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ತಿರುವಂಥದ್ದು ನಾನು, 5ನೇ ಕ್ಲಾಸ್ ಮಕ್ಕಳು ತಮ್ಮ ಟೆಕ್ಸ್ಟ್ ಬುಕ್ ಅನ್ನ ಯೂಸ್ ಮಾಡಿಕೊಂಡು ನಾನು ಬರೆದಿರುವಂತಹ ಒಂದು ಪ್ರಿಫಿಕ್ಸ್ಗೆ ನೀವು ರೂಟ್ ವರ್ಡ್ ನ ಹುಡುಕಬಹುದು. ಟೆಕ್ಸ್ಟ್ ಬುಕ್ ಅಲ್ಲ ಇದೆ, ಓಕೆನಾ? ಸೊ ನಾವು see, this is for the 5th standard. So then where can you find the root word for these words? Of course, if you can write on your own, for example, ಇಲ್ಲಿ or ಇದೆ ಸರ್, I write arrange sir, ನಾನು ಅರೇಂಜ್ ಮಾಡ್ಕೊಂಡು ಅರೇಂಜ್ ಅನ್ನೋ ಒಂದು ಮಾಡ್ತೀನಿ, ಅರೇಂಜ್ಮೆಂಟ್ ಅಂತ ಬರೀತೇನೆ. ದಟ್ಸ್ ಗುಡ್, ಫೈನ್. ಓಕೆ, ಫಾರ್ ಎಕ್ಸಾಂಪಲ್, ಈಗ ಒಂದು 5ನೇ ಕ್ಲಾಸಲ್ಲಿ ಮಗು ಇದೆ, ಆ ಮಗು ಹೇಳಿಕ್ ಬರಲಿಲ್ಲ, ಒಂದು ಹೊಸ ವರ್ಡ್ ಆಡ್ ಮಾಡ್ಲಿಕ್ಕೆ ಬರಲಿಲ್ಲ, ಆಗೇನು ಮಾಡುವಂಥದ್ದು? ಹಾಗಾಗಿ ನೋಡಿ, 5ನೇ ಕ್ಲಾಸ್ ಮಕ್ಕಳಿಗೆ ಐ ಆಮ್ ಗಿವಿಂಗ್ ಎ ರೆಫರೆನ್ಸ್, ನಿಮ್ಗೊಂದು ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಆ ರೆಫರೆನ್ಸ್ ಅಲ್ಲಿ ನೀವು ಈ ಪ್ರಿಫಿಕ್ಸ್ ಗಳಿಗೆ ನೀವು ರೂಟ್ ವರ್ಡ್ ಹುಡ್ಕೊಳ್ಬಹುದು. ಎಲ್ಲಿ ಅಂತ ಹೇಳಿದ್ರೆ 5th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ 13 ನಲ್ಲಿ, ಪೇಜ್ ನಂಬರ್ 13 ನಲ್ಲಿ. ಓಕೆ, ಸೊ ಈ ಪ್ರಿಫಿಕ್ಸ್ ಗಳಿಗೆ ನಿಮಗೆ ರೂಟ್ ವರ್ಡ್ ಸಿಗುತ್ತವೆ. ವಿಲ್ ಯು ಫೈಂಡ್ ಔಟ್? ಎಸ್, ಯು ಶುಡ್. ಓಕೆ, ಸಿಂಪಲ್. ಆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 13ಕ್ಕೆ ಹೋಗಿ, 13ರಲ್ಲಿ ಒಂದಷ್ಟು ಪ್ಯಾರಾಗ್ರಾಫ್, ಸರಿ, ಒಂದು ಪೇಜ್, ಓನ್ಲಿ ಒನ್ ಪೇಜ್. ಜಸ್ಟ್ ರೀಡ್, ಯು ನೀಡ್ ನಾಟ್ ಟು ಗೋ ಇನ್ ಡೆಪ್ತ್. ಓಕೆ, ಒಂದ್ಸರಿ ಹಾಗೆ ಸ್ಕಿಮ್ ಮಾಡ್ತಾ ಹೋಗಿ, ಸ್ಕಿಮ್ ಅಂತ ಗಮನಿಸ್ತಾ ಹೋಗಿ. ಓಕೆ, ಸೊ AR ಇಂದ ಸ್ಟಾರ್ಟ್ ಆಗುವಂತ ಒಂದು ವರ್ಡ್ ಸಿಗ್ತೀನಿ ನಿಮಗೆ. ಎಸ್, ಯು ವಿಲ್ ಫೈಂಡ್ ಎ ರೂಟ್ ವರ್ಡ್ ದಟ್ ವಿತ್ ದಿ AR ಪ್ರಿಫಿಕ್ಸ್. ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಬರೀಬೇಕು. ದಿಸ್ ಈಸ್ ಎ ಹೋಮ್ವರ್ಕ್ ಐ ಆಮ್ ಗಿವಿಂಗ್ ನೌ. Got it, my dear students? This is for 5th standard. And
what is for 6th standard? 6th standard ಮಕ್ಕಳಿಗೆ ಕೂಡ ನಿಮ್ಮ take your English textbook, go to the page number 3 and 4. Page number 3 and 4. It is 6th standard and this is for 5th standard. So open the 6th standard English textbook and open to page number 3 and 4. There you will find few words that start with an X, re, Oppo. So Oppo is a famous mobile company name, Oppo. You will find the word start with the Oppo also in the page number 3 to 4. Okay na? So will you find out the answer? Will you find out the answers start with an X, re, Oppo? Yes. Go to the same page number accordingly. Okay na? So this is for 5th and 6th. Then what is for 7th standard? Yes, you have also some homework. Okay. So here I give for 7th standard. For 7th standard I am giving a different prefixes: post, sub, pro, un, far, out, and to. Okay. So here I have not given any reference to the 7th standard because you are already in the 7th standard. The prefix has already been learnt over 2 years. Okay. So 2 ವರ್ಷಗಳಿಂದ ನೀವು ಕಲಿತಿರ್ತೀರ, ಹಾಗಾಗಿ I am not giving any reference. You refer any textbook, you refer any newspaper, you refer any other source. Okay. But you should write the root word for the given prefixes. Okay. So this is for 7th standard. Okay na? Is it clear all my dear? Fine. Let me explain the homework again. So see, here I have given the homework for 5th standard. ಇನ್ನೊಂದು ಸಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ. 5ನೇ ತರಗತಿಯವರು ತಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ 13ಕ್ಕೆ ಹೋಗಿ ಆ ಪೇಜ್ ನಂಬರ್ 13ರಲ್ಲಿ ಆ, ರಿ, ಇಮ್ ಇಂದ ಸ್ಟಾರ್ಟ್ ಆಗುವಂತಹ ಯಾವುದೋ ಒಂದು ವರ್ಡ್ಸ್ ಇದಾವೆ, ಒಂದು 3 ವರ್ಡ್ಸ್ ಇದಾವೆ, ಅದನ್ನ ಹುಡುಕಿ 6th ಸ್ಟ್ಯಾಂಡರ್ಡ್ ಪೇಜ್ ನಂಬರ್ 4ಕ್ಕೆ ಹೋಗಿ ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಅನ್ ಇಂದ ಸ್ಟಾರ್ಟ್ ಆಗುವಂತಹ, ಎಕ್ಸ್ ಇಂದ ಸ್ಟಾರ್ಟ್ ಆಗುವಂತಹ, ರಿ ಇಂದ ಸ್ಟಾರ್ಟ್ ಆಗುವಂತಹ, ಅಪ್ಪು ಇಂದ ಸ್ಟಾರ್ಟ್ ಆಗುವಂತಹ 4 ವರ್ಡ್ಸ್ ಇದಾವೆ. ಈ ಪೇಜ್ ನಂಬರ್ 3 and 4 ಅಲ್ಲಿ ಹುಡುಕಿ 7th standard you should write on your own. You should write on your own. Fine? So my dear, so this is clear to you all, I hope. If you have any doubts, if you need any clarification at any part of the explanation, ಈ ವಿಡಿಯೋ ಯಾವುದೇ ಎಕ್ಸ್ಪ್ಲನೇಷನ್ ಸಂದರ್ಭದಲ್ಲಿ ನಿಮಗೆ ವಿವರಣೆ ಬೇಕನ್ಸಿದ್ರೆ ಆಸ್ ಯೂಶುವಲ್ here is my phone number 8840251117. ಪ್ಲೀಸ್ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಬೇರೆ ಪೋಷಕರೊಂದಿಗೆ, ಬೇರೆಯವರು ಕಲಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಆ್ಯಂಡ್ ಐ ಆಲ್ವೇಸ್ ವೆಲ್ಕಮ್ ಯುವರ್ ಫೀಡ್ಬ್ಯಾಕ್ಸ್. ಸೊ please don't be hesitate to give any kinds of the negative or positive feedbacks to me. ನೀವು ಕೊಟ್ಟಂತ ಫೀಡ್ಬ್ಯಾಕ್ ಮೇಲೆ ಇನ್ನೊಂದಷ್ಟು ಸಂಗತಿಗಳನ್ನ ಇಂಪ್ರೂವ್ ಮಾಡ್ಕೊಳ್ತೇನೆ ನಾನು ಕೂಡ ಅಂತ ಹೇಳ್ತಾ, ಸೊ ಐ ಆಮ್ ಕ್ಲೋಸಿಂಗ್ ದಿಸ್ session. Thanks for watching and see you in the next video. Thank you.